ಗೈಸ್, ನೀವು ಅಪ್ಲೋಡ್ ಮಾಡಿದಂಥ ವೀಡಿಯೋಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೀವೇ ನೋಡೋದ್ರಿಂದ ಏನಾದರೂ ಪ್ರಾಬ್ಲಮ್ಗಳಿದೆಯಾ, ಅಥವಾ ಅದರಿಂದ ನಿಮ್ಮ ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಅಥವಾ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಿದಾಗ ಅದರಿಂದ ಮಾನಿಟೈಸೇಷನ್ಗೆ ಏನಾದರೂ ತೊಂದರೆ ಆಗುತ್ತಾ, ಅಥವಾ ಆಲ್ರೆಡಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆ, ಮಾನಿಟೈಸ್ ಆದಮೇಲೂ ಈ ಥರ ನಿಮ್ಮ ಒಂದು ವೀಡಿಯೋಗಳನ್ನು ನೀವೇ ನೋಡೋದ್ರಿಂದ ನಿಮ್ಮ ಚಾನಲ್ ಏನಾದರೂ ಡಿಮಾನಿಟೈಸೇಷನ್ ಆಗುವಂಥ ಸಾಧ್ಯತೆ ಇದೆಯಾ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ವಿಡಿಯೋಗಳನ್ನು ನೀವೇ ಸ್ವತಃ ನಿಮ್ಮ ಮೊಬೈಲಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಅದನ್ನು ನೀವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ, ಸರಿಯಾದ ಕ್ರಮದಲ್ಲಿ ನೋಡ್ತಾ ಇದ್ದೀರಾ ಅಥವಾ ತಪ್ಪು ಕ್ರಮದಲ್ಲಿ ನೋಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ಯೂಟ್ಯೂಬರ್ಸ್ಗೆ ಕೆಲವು ಜನ ಹೆದರಿಸ್ತಾ ಇರ್ತಾರೆ, ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದಂಥ ವೀಡಿಯೋಗಳನ್ನು ನೀವೇ ನಿಮ್ಮ ಮೊಬೈಲ್ನಲ್ಲಿ ಸ್ವತಃ ನೋಡ್ತಾ ಇದ್ದರೆ ಅದರಿಂದ ನಿಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ, ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ, ನಿಮ್ಮ ಚಾನಲ್ ಮಾನಿಟೈಸ್ ಆಗೋಲ್ಲ ಅಂತೇಳಿ ಹೆದರಿಸ್ತಾ ಇರ್ತಾರೆ. ಇಲ್ಲಿ ನಿಮ್ಮ ವೀಡಿಯೋಗಳನ್ನು ನೀವು ಅಪ್ಲೋಡ್ ಮಾಡಿದಂಥ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಂಥ ವೀಡಿಯೋಗಳನ್ನು ಸ್ವತಃ ನೀವೇ ನಿಮ್ಮ ಮೊಬೈಲಲ್ಲಿ ನೋಡ್ತಾ ಇದ್ದರೆ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ಗಳಂತೂ ಆಗಲ್ಲ. ಸೊ ಹಾಗೆಯೇ ನೀವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ, ಅದು ಸರಿಯಾದ ಕ್ರಮದಲ್ಲಿ ನೋಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ವತಃ ನಿಮ್ಮ ಮೊಬೈಲ್ನಲ್ಲಿನೇ ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡಿದಂಥ ವೀಡಿಯೋಗಳನ್ನು ನೀವು ಸರಿಯಾದ ಕ್ರಮದಲ್ಲಿ ನೋಡ್ತಾ ಇದ್ದರೆ ಯಾವುದೇ ರೀತಿ ಸಮಸ್ಯೆ ಕೂಡ ಆಗಲ್ಲ, ನಿಮ್ಮ ಚಾನಲ್ಗೆ ಯಾವುದೇ ಎಫೆಕ್ಟ್ ಕೂಡ ಆಗಲ್ಲ, ನಿಮ್ಮ ಚಾನಲ್ ಡಿಲೀಟ್ ಕೂಡ ಆಗಲ್ಲ, ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ದರೆ ಡಿಮಾನಿಟೈಸ್ ಕೂಡ ಆಗಲ್ಲ. ಸೊ ಹಾಗೆಯೇ ನಿಮ್ಮ ಚಾನಲ್ಲು ಡೆಡ್ ಕೂಡ ಆಗಲ್ಲ. ಸೊ ಗೈಸ್, ಇದರಲ್ಲಿ ಏನು ಲಾಜಿಕ್ ಇದೆ ಅಂತ ಮುಂದೆ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಹಾಗೆಯೇ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ಇಂತಹ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ಆದಂಥ ಕಂಟೆಂಟ್ಗಳನ್ನು ನೀವು ನೋಡ್ಬೋದು ನನ್ನ ಒಂದು ಚಾನಲ್ನಲ್ಲಿ. ಓಕೆ ಗೈಸ್, ನೀವು ಅಪ್ಲೋಡ್ ಮಾಡಿದಂಥ ವೀಡಿಯೋಗಳನ್ನು ವೈರಲ್ ಆಗಬೇಕು, ಜಾಸ್ತಿ ವ್ಯೂಸ್ ಬರಬೇಕಪ್ಪ ಅಂತಂದರೆ ನೀವು ನಿಮ್ಮ ಒಂದು ಚಾನಲ್ನಲ್ಲಿ ವೀಡಿಯೋಸ್ಗಳನ್ನು ಹಾಕಿಬಿಟ್ರೆ ಸಾಕಾಗಲ್ಲ. ಸೊ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಬಿಟ್ಟ ಮೇಲೆ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಷ್ಟಕ್ಕೆ ಬಿಟ್ರಪ್ಪ ಅಂತಂದರೆ ನಿಮಗೆ 5, 10 ಇಲ್ಲ 15 ವ್ಯೂಸ್ ಇಷ್ಟೇ ಮಾತ್ರ ಬರ್ತಾ ಇರುತ್ತೆ. ಇಲ್ಲಿ ನೀವು ಅಪ್ಲೋಡ್ ಮಾಡಿದ ವಿಡಿಯೋ ಏನಿದೆಯೋ ಆ ಒಂದು ವಿಡಿಯೋಗೆ ನೀವು ಪುಷ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂತಂದರೆ ಆ ಅಪ್ಲೋಡ್ ಮಾಡಿದ ವಿಡಿಯೋನ ಮೇಲಿಂದ ಮೇಲೆ ನೀವೇ ನೋಡಬೇಕು. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಆ ಒಂದು ಮೇಲಿಂದ ಮೇಲೆ ಆ ವಿಡಿಯೋನ ನೋಡಬೇಕು. ನೀವು ಒಂದು ಸಾರಿ ಫುಲ್ ಕಂಪ್ಲೀಟಾಗಿ ಆ ಒಂದು ವಿಡಿಯೋನ ಪ್ಲೇ ಮಾಡಿ ನೋಡಿದ್ರೆ ಯೂಟ್ಯೂಬ್ ಅದನ್ನು 5 ಜನರಿಗೆ ಕಳಿಸುತ್ತೆ. ಓಕೆ, ಅದೇ ರೀತಿ ನೀವು 2 ಸಾರಿ ಕಂಪ್ಲೀಟಾಗಿ ಆ ವಿಡಿಯೋನ ಪ್ಲೇ ಮಾಡಿ ನೋಡಿದ್ರೆ 10 ಜನರಿಗೆ 15 ಜನರಿಗೆ ಆ ವಿಡಿಯೋನ ಏನು ಮಾಡುತ್ತೆ, ಸಜೆಸ್ಟ್ ಮಾಡುತ್ತೆ. ಸೊ ಹೀಗೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಒಂದು ವಿಡಿಯೋನ ನಿಮ್ಮ ಮೊಬೈಲಲ್ಲಿನೇ ನೀವು ಪ್ಲೇ ಮಾಡಿ ಕಂಪ್ಲೀಟಾಗಿ ನೋಡೋದ್ರಿಂದ ಆಮೇಲೆ ಏನಾಗುತ್ತೆ, 10, 20 ಜನರಿಗೆ, 30 ಜನರಿಗೆ, 80 ಜನರಿಗೆ, 100 ಜನರಿಗೆ ಅದೊಂದು ಯೂಟ್ಯೂಬ್ ಏನು ಮಾಡುತ್ತೆ, ಆ ಒಂದು ವಿಡಿಯೋನ ಸಜೆಸ್ಟ್ ಮಾಡುತ್ತೆ. ಸೊ ಅದರಲ್ಲಿ ಕೆಲವು ಜನ ವೀಡಿಯೋಗಳನ್ನು ನೋಡ್ತಾರೆ. ಸೊ ವೀಡಿಯೋಗಳನ್ನು ನೋಡಿದಾಗ ನಿಮಗೆ ವ್ಯೂಸ್ ಬರುತ್ತೆ. ಹಾಗೆಯೇ ನಿಮ್ಮ ವಿಡಿಯೋ ಇಷ್ಟ ಆದರೆ, ಒಂದು ಒಳ್ಳೆಯ ಕಂಟೆಂಟ್ ಇತ್ತಪ್ಪ ಅಂತಂದರೆ ಸಬ್ಸ್ಕ್ರೈಬರ್ಸ್ಗೂ ಕೂಡ ಸಹ ಸಿಗ್ತಾರೆ ನಿಮಗೆ. ಸೊ ಹೀಗೆ ನಿಮ್ಮ ಒಂದು ವಿಡಿಯೋ ಏನಿದೆಯೋ, ನೀವು ಅಪ್ಲೋಡ್ ಮಾಡಿದ ವಿಡಿಯೋ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲಿಯೂ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಾವು ಯಾವ ತಪ್ಪನ್ನು ಮಾಡಬಾರ್ದು, ಸರಿಯಾದ ಕ್ರಮ ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ನಿಮ್ಮ ಒಂದು ವಿಡಿಯೋ ಸಜೆಸ್ಟ್ ಲಿಸ್ಟಲ್ಲಿ ಹೋಗಬೇಕು ಅಂದರೆ ವೀಡಿಯೋಸ್ಗೆ ಒಳ್ಳೆಯ ವ್ಯೂಸ್ ಅಂತೂ ಬರಲೇಬೇಕು. ನೀವು ಚಾನಲ್ನ ಸ್ಟಾರ್ಟ್ ಮಾಡಿದಾಗ ವ್ಯೂಸ್ ಅಂತೂ ಅಷ್ಟೊಂದೇನು ಬರಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನಾವು ಅಪ್ಲೋಡ್ ಮಾಡಿದಂಥ ವಿಡಿಯೋನ ಕಂಪ್ಲೀಟಾಗಿ ನಾವೇ ನೋಡಬೇಕು. ಅದು ಹೇಗೆ, ಬೇರೆ ಬೇರೆ ಜಿಮೇಲ್ ಐ ಡಿಗಳನ್ನು ಯೂಸ್ ಮಾಡಿ ಅಥವಾ ಬೇರೆ ಬೇರೆ ಜಿಮೇಲ್ ಐ ಡಿಗಳನ್ನು ಬಳಸಿ ಆ ಒಂದು ವಿಡಿಯೋನ ಪೂರ್ತಿಯಾಗಿ 10 ರಿಂದ 20 ಬಾರಿ ನಾವು ನೋಡಬೇಕು. ಅದನ್ನು ಕಂಪ್ಲೀಟಾಗಿ ಪ್ಲೇ ಮಾಡಿ ನೋಡಬೇಕು. ಅದು ಆ ಒಂದು ವಿಡಿಯೋನ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನಾವು ನೋಡಬೇಕು. ಸರಿಯಾದ ಕ್ರಮ ಇರಬೇಕು ನಾವು ನೋಡುವಂಥದ್ದು. ಇಲ್ಲ ಅಂತಂದರೆ ಏನಾಗುತ್ತೆ, ಚಾನಲ್ಗೆ ತುಂಬಾ ಸಮಸ್ಯೆ ಆಗುತ್ತೆ, ಚಾನಲ್ ಮಾನಿಟೈಸ್ ಕೂಡ ಆಗಲ್ಲ, ಮತ್ತು ನಿಮ್ಮ ಚಾನಲ್ ಏನಾದರೂ ಮಾನಿಟೈಸ್ ಆಗಿದ್ದರೆ ಡಿಮಾನಿಟೈಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಿದ್ದರೆ ವಿಡಿಯೋನ
ನೋಡುವಂಥ ಒಂದು ಸರಿಯಾದ ರೀತಿ ಯಾವುದು, ಸರಿಯಾದ ಕ್ರಮ ಯಾವುದು, ಯಾವ ರೀತಿಯಲ್ಲಿ ನೋಡಬೇಕು, ಇದರಿಂದ ನಮ್ಮ ವಿಡಿಯೋನ ಹೆಚ್ಚು ಜನರಿಗೆ ತಲುಪಿಸ್ಬೋದು. ಆ ವಿಡಿಯೋನ ಒಂದು ಒಳ್ಳೆ ರ್ಯಾಂಕಿಂಗ್ನಲ್ಲಿ ಹೇಗೆ ತರಬೇಕು ಅನ್ನೋದನ್ನು ತಿಳಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ 2 ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಸೊ 2 ಇಂಪಾರ್ಟೆಂಟ್ ಅಂತಂದರೆ ಫಸ್ಟ್ ಒಂದು ಬಂದುಬಿಟ್ಟು ಕ್ಲಿಕ್ ಥ್ರೂ ರೇಟ್ ಅಂದರೆ CTR, ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಎವರೇಜ್ ವ್ಯೂ ಡ್ಯೂರೇಷನ್ ಅಂದರೆ AVD. ಸೊ CTR ಮತ್ತು AVD ನೀವು ಯಾವ ರೀತಿ ನೋಡ್ಕೊಳ್ಬೇಕು, ಅದನ್ನು ಯಾವ ರೀತಿ ಚೇಂಜಸ್ಗಳನ್ನು ಮಾಡ್ಕೋಬೇಕು, ಸೊ ಇಷ್ಟು ಪರ್ಸೆಂಟೇಜ್ ಇರಬೇಕು, ಎಷ್ಟು ಅನ್ನೋದನ್ನು ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಆ ಒಂದು ಲಾಸ್ಟ್ ವೀಡಿಯೋನ ಒಂದು ಸಾರಿ ನೀವು ರೆಫರ್ ಮಾಡ್ಕೊಳ್ಳಿ. CTR ಹಾಗೂ AVD ನಮ್ಮ ವೀಡಿಯೋಸ್ಗಳು ರ್ಯಾಂಕಿಂಗಲ್ಲಿ ಬರಬೇಕಪ್ಪ ಅಂತಂದರೆ ತುಂಬಾ ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ನಾವು ಅದನ್ನು ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಇವೆರಡು ಜಾಸ್ತಿ ಇದ್ದರೆ ನಿಮ್ಮ ಒಂದು ವಿಡಿಯೋ ಜಾಸ್ತಿ ವೈರಲ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಾವೇ ನಮ್ಮ ಒಂದು ವಿಡಿಯೋನ ಮೇಲಿಂದ ಮೇಲೆ ಪ್ಲೇ ಮಾಡಿ ನೋಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಏನು ಲಾಜಿಕ್ ಇದೆ, ಯಾಕೆ ನಮ್ಮ ವಿಡಿಯೋನ ಮೇಲಿಂದ ಮೇಲೆ ನಾವೇ ಪ್ಲೇ ಮಾಡಿ ನೋಡಬೇಕು ಅಂತಂದರೆ, ಇದರಿಂದ ಏನಾಗುತ್ತೆ, ಪ್ಲೇ ಮಾಡೋದು ಸರಿಯಾದ ರೀತಿ, ಸರಿಯಾದ ಕ್ರಮ ಏನು, ಯಾವಾಗ ಪ್ಲೇ ಮಾಡಿ ನೋಡಬೇಕು, ಎಷ್ಟು ಹೊತ್ತು ನೋಡಬೇಕು, ಯೂಟ್ಯೂಬ್ನ ಸಿಸ್ಟಮ್ಗೆ ಅದು ಯಾವ ರೀತಿ ಸಿಗ್ನಲ್ ಹೋಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದೇ ಮೊಬೈಲ್ನಿಂದ ನಾವು ವೀಡಿಯೋಸ್ನ ನೋಡ್ತಿದ್ರೆ, ಮೇಲಿಂದ ಮೇಲೆ ನೋಡ್ತಾ ಇದ್ದರೆ ಯೂಟ್ಯೂಬ್ಗೆ ಗೊತ್ತಾಗ್ಬಿಡುತ್ತೆ ಒಬ್ಬನೇ ವ್ಯಕ್ತಿ ಈ ಒಂದು ವಿಡಿಯೋನ ಮೇಲಿಂದ ಮೇಲೆ ನೋಡ್ತಿದ್ದಾನೆ ಅನ್ನೋದು. ಸೊ ಇದರಿಂದ ಏನು ಲಾಜಿಕ್ ಇದೆ, ಇದನ್ನು ನೀವು ಮೊದಲು ತಿಳ್ಕೊಳ್ಳಿ. ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟನ್ನ ನೀವು ತಿಳ್ಕೊಂಡ್ರೆ ಒಂದು ಸರಿಯಾದ ಕ್ರಮ ನಿಮಗೆ ಗೊತ್ತಾಗುತ್ತೆ. ಸೊ ಆಗ ನಿಮ್ಮ ಒಂದು ವಿಡಿಯೋ ಜಾಸ್ತಿ ಜನರಿಗೆ ಸಜೆಸ್ಟ್ ಕೂಡ ಆಗುತ್ತೆ, ಹಾಗೆಯೇ ಜಾಸ್ತಿ ವ್ಯೂಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಚಾನಲ್ ಪ್ರಾರಂಭದಲ್ಲಿ CTR ಮತ್ತು AVD ಕಡಿಮೆನೇ ಇರುತ್ತೆ. ಸೊ ಇದನ್ನು ಜಾಸ್ತಿ ಮಾಡೋದು ಹೇಗೆ ನೋಡಿ ಗೈಸ್, ವಿಡಿಯೋನ ಮೇಲಿಂದ ಮೇಲೆ ನೀವು ವಾಚ್ ಮಾಡಿ, ಮೇಲಿಂದ ಮೇಲೆ ಪ್ಲೇ ಮಾಡ್ತಾನೇ ಇರಿ. ನಿಮ್ಮ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ ಅಂದರೆ, ಕಡಿಮೆ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮ್ ಇದೆ ಅಂತಂದರೆ, ಸೊ ಗೈಸ್ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮದೇ ಚಾನಲ್ನಲ್ಲಿ ನಿಮ್ಮ ವಿಡಿಯೋಗಳನ್ನು ಓಪನ್ ಮಾಡಿ ಫುಲ್ ಕಂಪ್ಲೀಟಾಗಿ ನೋಡಿ. ಆ ಒಂದು ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ನೀವು ಈ ಥರ ಮಾಡೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ ಗೈಸ್. ಸೊ ಇದನ್ನು ನೀವು ಮಾನಿಟೈಸ್ ಆಗುವ ಮುಂಚೆ ಎಷ್ಟು ಸಾರಿ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಒಂದು ವಿಡಿಯೋನ ನೀವು ಲೂಪ್ನಲ್ಲಿ ಸೆಟ್ ಮಾಡಿ ಕೂಡ ನೀವು ನೋಡ್ಕೋಬೋದು. ಹೀಗೆ ನೀವು AVD ಅಂದರೆ ಅವರೇಜ್ ವ್ಯೂ ಡ್ಯೂರೇಷನನ್ನು ಜಾಸ್ತಿ ಕೂಡ ಮಾಡ್ಕೋಬೋದು. ನಿಮ್ಮ ಹತ್ರ ಬೇರೆ Gmail ID ಇದೆ ಅಂದರೂ ಕೂಡ ಅಲ್ಲೂ ಕೂಡ ನೀವು ವಿಡಿಯೋನ ಪ್ಲೇ ಮಾಡಿ ನೋಡ್ಕೋಬೋದು. ಒಂದು Gmail ID ಮೇಲೆ ನೀವು 10 ರಿಂದ 15 ಬಾರಿ ವಿಡಿಯೋನ ಪ್ಲೇ ಮಾಡ್ಬೋದು. ಇದರಿಂದ ಏನಾಗುತ್ತೆ, AVD ಅಂದರೆ ಅವರೇಜ್ ವ್ಯೂ ಡ್ಯೂರೇಷನ್ನು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ವಿಡಿಯೋ ಕೂಡ ವೈರಲ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಮ ವಿಡಿಯೋಗಳು ಏನು ಅಪ್ಲೋಡ್ ಮಾಡಿದ್ರು ಆ ವಿಡಿಯೋಗಳು ವೈರಲ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ನೀವು ಹೊಸದಾಗಿ ಏನಾದರೂ ಚಾನಲ್ ಮಾಡಿದ್ದೀರ ಅಂತಂದರೆ, ನಿಮ್ಮ ಚಾನಲ್ ಹೊಸದಾಗಿದೆ ಅಂತಂದರೆ ನೀವು ಇದನ್ನು ಟ್ರೈ ಮಾಡಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಗ್ರೋ ಆಗೋದಿಲ್ಲ. ನಿಮ್ಮ ವಿಡಿಯೋಗಳಿಗೆ ಒಳ್ಳೆ ವ್ಯೂಸ್ ಆಗಿರ್ಬೋದು, ಒಳ್ಳೆ ರ್ಯಾಂಕಿಂಗಲ್ಲಾಗಿರ್ಬೋದು, ಒಳ್ಳೆ ವಾಚ್ ಟೈಮ್ ಆಗಿರೋ ಕೂಡ ಸಿಗೋದಿಲ್ಲ. ಓಕೆನಾ? ಸೊ ಗೈಸ್ ನೋಡಿದ್ರಲ್ಲ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್. ಬಾಯ್ ಬಾಯ್.